ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಗಣಿತ ವಿಷಯದ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಇಲ್ಲಿ ಗಣಿತದಲ್ಲಿ ವಿನ್ಯಾಸಗಳು ಈ ಒಂದು ಚಾಪ್ಟರ್ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇದು ಟಿಇಟಿಯಲ್ಲಿ ಸಿಲೆಬಸ್ಗೆ ನಿಮಗೆ ಇರುವಂತದ್ದು. ಓಕೆ, ಮೊದಲನೇ ಪ್ರಶ್ನೆ, 9, 18, 27, 36 ಈ ಸಂಖ್ಯಾ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು? ನೋಡಿ, ಇದೆಲ್ಲಾನು ಕೂಡ ಏನು 9, 18, 9 ಒಂದ್ಲೆ 9 2, 9 ಮೂರ್ಲೆ 27, 9 4, 9 5, 45. ಸೊ ಸರಿಯಾದಂತ ಉತ್ತರ ಬಂದು 45. 5, 10, 20, 40 ಈ ಶ್ರೇಣಿಯ ಮುಂದಿನ ಎರಡು ಸಂಖ್ಯೆಗಳು. 5 + 5 10, 10 + 10 20, 20 + 20 40. ಸೊ 40 + 40 80, 80 + 80 160. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 1, 4, 9, 16 ಈ ಸರಣಿಯ 5ನೇ ಪದ ಯಾವುದು? ಈ ಸರಣಿಯ 5ನೇ ಪದ ಯಾವುದು ಅಂತ ಹೇಳಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು 4ನೇ ಪ್ರಶ್ನೆ, 1, 11, ಆಮೇಲೆ 111, ಆಮೇಲೆ 1111 ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದರೆ. ಓಕೆ, ಈ ಸರಣಿಯ ಮುಂದಿನ ಸಂಖ್ಯೆ ಇಲ್ಲಿ 1 × 1, ಇಲ್ಲಿ 2 × 1, ಇಲ್ಲಿ 3 × 1 ಅಂಡ್ ಇಲ್ಲಿ 4 × 1. ಸೊ ನೆಕ್ಸ್ಟ್ 5 × 1 ಇರ್ಬೇಕಲ್ವಾ? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, A1, B2, C3, D4 ಅದಾದ ನಂತರ 6 ಬಂದಿದೆ ಇಲ್ಲಿ. ಸೊ A, B, C, D ಇಲ್ಲಿ E ಬರಬೇಕು. ಅದಾದ ನಂತರ F ಇದೆ. 1, 2, 3, 4, 5. ಸೊ E5 ಇಸ್ ದ ರೈಟ್ ಆನ್ಸರ್. 2, 4, 8, 16, 34, 64 ಈ ವಿನ್ಯಾಸಕ್ಕೆ ಸೇರದ ಸಂಖ್ಯೆ ಯಾವುದು? ನೀವು ಈಸಿಯಾಗಿ ಹೇಳ್ತೀರಾ. 2 1s 2, 2 2s 4, 2 4s 8. ಓಕೆ, 2 8s 16. ಬಟ್ ಇದು ಆಮೇಲೆ 2. ಓಕೆ, ಸೊ ಇಲ್ಲಿ 34 ಏನಿದೆ ಇದು ಸೇರೋದಿಲ್ಲ. ಓಕೆ, ಇನ್ನು 7ನೇ ಪ್ರಶ್ನೆ, ಈ ವಿನ್ಯಾಸವನ್ನ ಮುಂದುವರಿಸಿದಾಗ ಏನಾಗುತ್ತೆ ನೋಡಿ. ಇದೇ ವಿನ್ಯಾಸವನ್ನ ಮುಂದುವರಿಸಿದಾಗ ನೆಕ್ಸ್ಟ್ ಏನ್ ಬರುತ್ತೆ? ಇಲ್ಲಿ ನೋಡಿ, ಈ ಟ್ರಯಾಂಗಲ್ ಈ ತರ ಇದೆ, ಇದು ಕೂಡ ಇದೇ ತರ ಇದೆ. ಸೊ ಏನ್ ಬರುತ್ತೆ? ಅದು ಕೂಡ ಸೇಮ್ ಹೀಗೆ ಬರುತ್ತೆ ಅಲ್ವಾ? ಅದು ಏನು ಬ್ಲೂ ಕಲರ್ ಮತ್ತೆ ಇದೇ ಕಲರ್ ಬರುತ್ತೆ. ಸೊ ಆಪ್ಷನ್ ಯಾವುದು ಕರೆಕ್ಟ್ ಇದೆ ಇಲ್ಲಿ? ಇದು ಅಂದ್ರೆ ಇದೇ ಪ್ಯಾಟರ್ನ್ ಅಲ್ಲಿ ಇರಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 8ನೇ ಪ್ರಶ್ನೆ, ಇದರ ಮುಂದಿನ ವಿನ್ಯಾಸ ಯಾವುದು ಅಂತ ನೋಡೋಣ. ಓಕೆ, ಇಲ್ಲಿ ನೋಡಿ, ಇಲ್ಲಿದೆ, 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 ಇದು ಇಲ್ಲಿದೆ, ಇದು ಇಲ್ಲಿದೆ, ಇದು ಇಲ್ಲಿದೆ. ಓಕೆ, ಹಾಗಾದ್ರೆ ಇಲ್ಲಿ ಯಾವುದು ಬರ್ಬೋದು ಅಂತ ಕೇಳಿದ್ದಾರೆ. ಸೊ ಯಾವುದು ಬರ್ಬೋದು ಇಲ್ಲಿ? ಯಾವ್ದು ಇಲ್ಲಿ ಸರಿಯಾದಂತ ಉತ್ತರ? ಇಲ್ಲಿ ಸರಿಯಾದಂತ ಉತ್ತರ ಒಂದು ಆಪ್ಷನ್ ಬಿ ಇಲ್ಲಿ ಸರಿ ಹೋಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಇದು ಸೇಮ್ ಆಯ್ತು, ಹೌದಾ? ಆಮೇಲೆ ಇದು ಸೇಮ್ ಆಯ್ತು. ಸೊ ಇದಕ್ಕೆ ರಿಲೇಟೆಡ್ ಆಗಿ ನಾವಿಲ್ಲಿ ನೋಡ್ಬೇಕು, ಹೌದಲ್ವಾ? ಸೊ ಹಾಗಾಗಿ ಇದು ಸರಿಯಾದಂತ ಉತ್ತರ. AB, BC, CD, DE ಆಮೇಲೆ ಏನ್ ಬರುತ್ತೆ? ABCDE ಬರಬೇಕು. ನೆಕ್ಸ್ಟ್ BCDEF, ಹೌದಾ? ಸೊ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ? EF ಇಸ್ ದ ರೈಟ್ ಆನ್ಸರ್. ಇನ್ನು AE, BF, CG, DH, EK, FI ಈ ವಿನ್ಯಾಸದಲ್ಲಿ ತಪ್ಪಾದಂತ ಪದ ಯಾವುದು ಅಂತ ಕೇಳಿದರೆ. ಇಲ್ಲಿ ತಪ್ಪಾದಂತ ಪದ ಯಾವುದು? ತಪ್ಪಾದಂತ ಪದ ಯಾವುದು? ಯಾವುದು ನಿಮ್ಗೆ ತಪ್ಪು ಅಂತ ಅನ್ಸುತ್ತೆ ಇಲ್ಲಿ? AE, ಓಕೆ, BF, ಇಲ್ಲಿ ನೋಡಿ, AE ನಡುವೆ ಅಂದ್ರೆ BCD ಆದ್ಮೇಲೆ E ಬಂದಿದೆ. F ನ ನೋಡೋಣ, CDE ಆದ್ಮೇಲೆ F ಬಂದಿದೆ. ಓಕೆ, ಇನ್ನು CG, DEF, G. ಓಕೆ, ಸೊ ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್ ಅಂತ ಅನ್ಕೋಬಹುದಾ? ಇನ್ನು DEF, G, H ಬಂದಿದೆ. ಓಕೆ, ಇನ್ನು EF, G, H, I, J,
ಕೆ ವರೆಗೂ ಹೋಯ್ತು. ಸೊ ದಿಸ್ ಇಸ್ ರಾಂಗ್ ಅಂತ ಹೇಳ್ಬೋದಾ? ಎಫ್ ಅನ್ನ ಟ್ರೈ ಮಾಡೋಣ. GHI. ಸೊ ಇಲ್ಲಿ ಸರಿಯಾದಂತ ಆಪ್ಷನ್ ಯಾವುದು? ಈ ಕೆ ಇಲ್ಲಿ ತಪ್ಪಾಗಿ ಬಂದಿದೆ. ಓಕೆ, ಈ ಸರಣಿಯಲ್ಲಿ ಮುಂದಿನ ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಈ ಸರಣಿಯಲ್ಲಿ ಮುಂದಿನ ಚಿತ್ರ ಯಾವುದು? ಇಲ್ಲಿದೆ, ಇಲ್ಲಿ ಇದೆ. ಓಕೆ, ಅಂದ್ರೆ ಇದನ್ನ 1 2 3 4 ಅಂತ ತಗೊಂಡ್ರೆ ಇಲ್ಲಿ 1 ಪ್ಲೇಸ್ ಅಲ್ಲಿ ಇದೆ, ಇಲ್ಲಿ 2 ಪ್ಲೇಸ್ ಅಲ್ಲಿ ಇದೆ, ಇಲ್ಲಿ 3 ಪ್ಲೇಸ್ ಅಲ್ಲಿ ಇದೆ. ಸೊ ಹಾಗಾದ್ರೆ ನೆಕ್ಸ್ಟ್ 4th ಪ್ಲೇಸ್ ಅಲ್ಲಿ ಇರ್ಬೇಕು. ಅಂದ್ರೆ ಎಲ್ಲಿರ್ಬೇಕು? ಇಲ್ಲಿರ್ಬೇಕು. ಸೊ ಇಲ್ಲಿರ್ಬೇಕು. ಸೊ ಇದು ಯಾವ್ದು ಕರೆಕ್ಟ್? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 12ನೇ ಪ್ರಶ್ನೆ ನೋಡಿ. ಇದರ ಮುಂದಿನ ವಿನ್ಯಾಸ ಯಾವುದು? ಇಲ್ಲಿ 1 2 3 ಇಲ್ಲಿ ನೋಡಿ 1 ಇದೆ, ಇಲ್ಲಿ 3 ಇದೆ, 1 2 3 4 5 6 ಇದೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನ್ ಬರ್ಬೋದು? 1 3 6 9 ಬರ್ಬೋದಾ? ಸೊ 9 ಬರ್ಬೇಕು. 1 2 3 4 5 6 7. ಓಕೆ, ಇದರ ಮುಂದಿನ ವಿನ್ಯಾಸ ಕೇಳಿದರೆ ಇಲ್ಲಿ ಪಾಯಿಂಟ್ಸ್ ಬಂದ್ಬಿಟ್ಟು ಎಷ್ಟಿದೆ? ಇಲ್ಲಿ 1 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 4 5 6 ಇದೆ. ಓಕೆ, ಇನ್ನು ನೆಕ್ಸ್ಟ್ 1 2 3 4 5 6 7. ಓಕೆ, 10. ಸೊ ಇಲ್ಲಿ ಇದಕ್ಕೆ ಸರಿಯಾದಂತ ಆಪ್ಷನ್ ಫಸ್ಟ್ ಇಲ್ಲಿ ಏನಿದೆ? 1 ಡಾಟ್, ಅದಾದ ನಂತರ 3 ಡಾಟ್, 3 ಡಾಟ್ ನಂತರ ಏನಾಗಿದೆ? ಇಲ್ಲಿ ಓಕೆ, ಎಸ್, ಏನಾಗಿದೆ ಇಲ್ಲಿ? ನೀವು ನೋಡ್ತಾ ಹೋಗ್ಬೋದು ಏನಾಗಿದೆ ಇಲ್ಲಿ. ಇದರ ಮುಂದಿನ ವಿನ್ಯಾಸ ನೋಡಿ 1 ಪಾಯಿಂಟ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಈ 1 ಎಸ್, ಈಗ ನೋಡೋಣ. ಮೊದಲನೇದ್ರಲ್ಲಿ 1 ಪಾಯಿಂಟ್ ಇಟ್ಕೊಂಡಿದ್ದಾರೆ, ಆಮೇಲೆ ಏನ್ ಮಾಡಿದ್ದಾರೆ? 2 ಪಾಯಿಂಟ್ ಇಟ್ಕೊಂಡಿದ್ದಾರೆ, ಆಮೇಲೆ ಏನ್ ಮಾಡಿದ್ದಾರೆ? 3 ಪಾಯಿಂಟ್ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಏನ್ ಬರ್ಬೇಕು? ಇಲ್ಲಿ 1 2 3 4 ಪಾಯಿಂಟ್ಸ್ ಬರ್ಬೇಕು. ಸೊ ಈ ಒಂದು ವಿನ್ಯಾಸ ಎಲ್ಲಿದೆ? 1 2 3 4 5 6 7 8 9 10. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಕ್ಲಿಯರ್? ಮುಂದಿನ ಪ್ರಶ್ನೆ 2 6 12 20 30. ಈ ವಿನ್ಯಾಸದ ಮುಂದಿನ ಸಂಖ್ಯೆ ಯಾವುದು? 2, ಅದರ ನಂತರ 6, ಅದರ ನಂತರ 12, ಅದಾದ ನಂತರ 20, ಅದಾದ ನಂತರ 30. ಸೊ ಇದರ ಮುಂದಿನ ವಿನ್ಯಾಸ ಯಾವುದು ಅಂತ ಕೇಳಿದ್ದಾರೆ. ಓಕೆ, 2 3s are 6, 6 3s are 12. ಓಕೆ, ಸೊ ಯಾವ ರೀತಿ? ಇದರ ಮುಂದಿನ ಸಂಖ್ಯೆ ಯಾವುದು? 2, ಅದಾದ ನಂತರ 12, ಅದಾದ ನಂತರ 20, ಅದಾದ ನಂತರ 30. ಈ ಒಂದು ವಿನ್ಯಾಸದ ಮುಂದಿನ ಸಂಖ್ಯೆ ಯಾವುದಾಗಿರುತ್ತೆ? ನೋಡೋಣ. ಇಲ್ಲಿ 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಹೇಳಬೇಕು. 13ನೇ ಪ್ರಶ್ನೆ ಮತ್ತೆ ಹಿಂದೆ ಹೇಳಿದ್ದೆ ಅಲ್ವಾ ಆ ಪ್ರಶ್ನೆ. ಅವೆರಡಕ್ಕೂ ನೀವು ಏನು ನಿಮ್ಮ ಉತ್ತರವನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಬಿಟ್ಟ ಸ್ಥಳಗಳನ್ನ ತುಂಬಿರಿ ಅಂತ ಇದೆಯಲ್ವಾ, ಇದರ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಓಕೆ, ನೋಡೋಣವಾ? ಎಸ್, ಈಗಲೇ ನೋಡ್ಬಿಡೋಣ. ಎಸ್, 14ನೇ ಪ್ರಶ್ನೆ 1 3 6 10 5 ಈ ಸಂಖ್ಯೆಗಳನ್ನ ಏನಂತ ಕರೀತಾರೆ? ಈ ಸಂಖ್ಯೆಗಳನ್ನ ತ್ರಿಕೋನೀಯ ಸಂಖ್ಯೆಗಳು ಅಂತ ಹೇಳ್ತಾರೆ. 1 4 9 16 25 ಈ ಸಂಖ್ಯಾ ಸರಣಿಗಳನ್ನ ಡ್ಯಾಶ್ ಸಂಖ್ಯೆಗಳು ಅಂತ ಹೇಳ್ತಾರೆ. ಏನಂತ ಕರೀತಾರೆ? ಈ ಸಂಖ್ಯೆಗಳನ್ನ ವರ್ಗ ಸಂಖ್ಯೆಗಳು ಅಂತ ಹೇಳಿ ಕರೀತಾರೆ. 1 8 27 64 ಈ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು? ಈ ಶ್ರೇಣಿಯ ಮುಂದಿನ ಸಂಖ್ಯೆ ಇವೆಲ್ಲವೂ 5 ಇಂದ. ಓಕೆ, ಈ ಶ್ರೇಣಿಯ ಮುಂದಿನ ಸಂಖ್ಯೆ ಬಂದ್ಬಿಟ್ಟು 16ನೇ ಪ್ರಶ್ನೆ. ಈ ಶ್ರೇಣಿಯ ಮುಂದಿನ ಸಂಖ್ಯೆ ಬಂದ್ಬಿಟ್ಟು 125 ಆಗಿರುತ್ತೆ. ಯಾಕೆ ಅಂದ್ರೆ ಇದು 1 1s are 1. ಓಕೆ, ಅಂದ್ರೆ ಮೀನ್ಸ್ 3 ಟೈಮ್ಸ್. ಓಕೆ, 2 2s are 4, 4 2s are 8. ಓಕೆ, 3 3s are 9, 9 3s are 27. ಸೊ ಈ ತರ ಅಂದ್ರೆ 3 times 3, 4 times 4, ಸೊ 5 times 5 ಮಾಡಿದಾಗ ನಮಗೆ ನೆಕ್ಸ್ಟ್ ಏನ್ ಬರುತ್ತೆ? ಮುಂದಿನ ಸಂಖ್ಯೆ 125 ಬರುತ್ತೆ. ಓಕೆ, ಇನ್ನು ಸರಣಿ ಇಲ್ಲಿ ಸ್ಟಾರ್ ಇದೆ, ಸರ್ಕಲ್ ಇದೆ, ರೆಕ್ಟ್ಯಾಂಗಲ್ ಇದೆ, ಮತ್ತೆ ಸ್ಟಾರ್ ಇದೆ, ಮತ್ತೆ ಸರ್ಕಲ್ ಇದೆ. ಸೊ ಇದರ ಮುಂದಿನ ಆಕೃತಿ ಯಾವ್ದಾಗಿರುತ್ತೆ? ಇದರ ಮುಂದಿನ ಆಕೃತಿ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ
ದಟ್ ಇಸ್ ರೆಕ್ಟ್ಯಾಂಗಲ್ ಆಗಿರುತ್ತೆ. ಓಕೆ, ಅಂದ್ರೆ ಯಾವುದು ಇದರ ಮುಂದಿನ ಆಕೃತಿ ಇದೇ ಆಗಿರುತ್ತೆ. ಎ ಕಮ ಇ ಅಂದ್ರೆ ಮತ್ತೆ ಏನ್ ಬರುತ್ತೆ, ಎ ಇ ಐ ಓ ಯು ಅಂತ ಏನ್ ಹೇಳ್ತೀವಿ. ಈ ಸ್ವರಾಕ್ಷರ ಸರಣಿಯಲ್ಲಿ ಒಟ್ಟು ಬಿಟ್ಟು ಹೋಗಿರುವ ಅಕ್ಷರ ಯಾವುದು? ಐ ಆಗಿರುತ್ತೆ. ಓಕೆ, ಇನ್ನು 19ನೇ ಪ್ರಶ್ನೆ, 1, 4, 9, 16, 25 ಈ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು? ಈ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ 49. ಮೊದಲ 3 ಕ್ರಮಾಗತ ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತೆ? ಮೊದಲ 3 ಕ್ರಮಾಗತ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ಅದು ನೋಡಿ, ಕ್ರಮಾಗತ ಬೆಸ ಸಂಖ್ಯೆಗಳು ಅಂದ್ರೆ 1, 3, 5 ಅಂತ ಹೇಳ್ತೀವಿ. ಸೊ 5 + 3 8, 8 + 1 9. ಸೊ ಅದರ ಮೊತ್ತ 9 ಆಗಿರುತ್ತೆ. ಇನ್ನು 21ನೇ ಪ್ರಶ್ನೆ ನೋಡಿ, 3ನೇ ತ್ರಿಕೋನೀಯ ಸಂಖ್ಯೆ ಯಾವುದು? 3ನೇ ತ್ರಿಕೋನೀಯ ಸಂಖ್ಯೆ, ನಾವು ತ್ರಿಕೋನೀಯ ಸಂಖ್ಯೆಗಳು ಅಂತ ಹೇಳಿದ್ವಿ ಅಲ್ವಾ ಮೇಲ್ಗಡೆ. ಸೊ ತ್ರಿಕೋನೀಯ ಸಂಖ್ಯೆಗಳು ಅಂತ ಹೇಳಿದಾಗ 3ನೇ ತ್ರಿಕೋನೀಯ ಸಂಖ್ಯೆ ಯಾವುದು ಅಂತ ಹೇಳಿದಾಗ 3ನೇದು ಯಾವ್ದಾಗುತ್ತೆ? 6 ಆಗುತ್ತೆ. ಓಕೆ, 3ನೇ ತ್ರಿಕೋನೀಯ ಸಂಖ್ಯೆ ಯಾವ್ದಾಗುತ್ತೆ? 6 ಆಗುತ್ತೆ. ಆಕೃತಿ ವಿನ್ಯಾಸವನ್ನ ಅಧ್ಯಯನ ಮಾಡುವ ಗಣಿತ ಶಾಖೆಯನ್ನ ಏನಂತ ಕರೀತಾರೆ? ರೇಖಾಗಣಿತ ಅಂತ ಹೇಳ್ತಾರೆ. ಆಕೃತಿಗಳ ವಿನ್ಯಾಸವನ್ನ ಅಧ್ಯಯನ ಮಾಡುವ ಗಣಿತ ಶಾಖೆಯನ್ನ ಏನಂತ ಕರೀತಾರೆ? ರೇಖಾಗಣಿತ ಅಂತ ಹೇಳಿ ಕರೀತಾರೆ. ರೇಖಾಗಣಿತ ಅಂತ ಹೇಳಿ ಕರೀತಾರೆ. ಇನ್ನು ನಿಯಮಿತ ಚತುರ್ಭುಜವನ್ನ ಏನಂತ ಕರೀತಾರೆ? ನಿಯಮಿತ ಚತುರ್ಭುಜವನ್ನ ಏನಂತ ಕರೀತಾರೆ? ವರ್ಗ ಅಥವಾ ಚೌಕ ಅಂತ ಹೇಳಿ ಕರೀತಾರೆ. ನಿಯಮಿತ ಚತುರ್ಭುಜವನ್ನ ವರ್ಗ ಅಥವಾ ಚೌಕ ಅಂತ ಹೇಳಿ ಕರೀತಾರೆ. ವರ್ಗ ಅಥವಾ ಚೌಕ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಇಲ್ಲಿವರೆಗೂ ಇದಿಷ್ಟು ಪ್ರಶ್ನೆಗಳಾಯ್ತು. ಇನ್ನು 24ನೇ ಪ್ರಶ್ನೆಯನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸರಿ ತಪ್ಪು ಇದೆ. ಎಸ್, ಇದನ್ನು ನೋಡ್ಬಿಡೋಣ. ಸಂಖ್ಯೆಗಳು, ಆಕೃತಿಗಳು ಅಥವಾ ಅಕ್ಷರಗಳನ್ನ ಬಳಸಿಕೊಂಡು ವಿನ್ಯಾಸಗಳನ್ನ ನಿರ್ಮಿಸಬಹುದು. ಸರಿನಾ ತಪ್ಪಾ? ನೋಡಿ, ಸಂಖ್ಯೆಗಳು, ಆಕೃತಿಗಳು ಮತ್ತು ಅಕ್ಷರಗಳು ಇವನ್ನೆಲ್ಲ ನಾವು ಬಳಸ್ಕೊಂಡು ವಿನ್ಯಾಸಗಳನ್ನ ನಿರ್ಮಿಸಬಹುದು ಅಂತ ಇದೆ. ಖಂಡಿತವಾಗ್ಲೂ ಹೌದು, ಇದು ದಿಸ್ ಇಸ್ ರೈಟ್. ಇನ್ನು 1, 3, 5, 7, 9 ಇವು ಬೆಸ ಸಂಖ್ಯೆಗಳ ವಿನ್ಯಾಸವನ್ನ ಹೊಂದಿದವೆ. ಹೌದು, ಇವು ಬೆಸ ಸಂಖ್ಯೆಗಳ ವಿನ್ಯಾಸವನ್ನೇ ಹೊಂದಿದೆ. ಇನ್ನು ಎಲ್ಲಾ ಸಂಖ್ಯಾ ವಿನ್ಯಾಸಗಳು ಏರಿಕೆ ಕ್ರಮದಲ್ಲಿನೇ ಇರಬೇಕು ಅಂತ ಇದೆ. ನೋಡಿ, ಎಲ್ಲಾ ಸಂಖ್ಯಾ ವಿನ್ಯಾಸಗಳು ಏರಿಕೆ ಕ್ರಮದಲ್ಲಿನೇ ಇರಬೇಕು ಅನ್ನುವಂಥದ್ದು ಇದು ತಪ್ಪು. ಇನ್ನು ವಿನ್ಯಾಸವು ಶ್ರೇಣಿಯ ಮುಂದಿನ ಸಂಖ್ಯೆ ಅಥವಾ ಆಕೃತಿಯನ್ನು ಊಹಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಇದೆ. ಓಕೆ, ಹೌದು, ಸಹಾಯ ಮಾಡುತ್ತೆ. ಇನ್ನು ಜಾಮಿತಿಯ ವಿನ್ಯಾಸದಲ್ಲಿ ಆಕೃತಿಗಳು ಒಂದೇ ಗಾತ್ರದಲ್ಲಿ ಇರಬೇಕು ಅಂತ ಇದೆ. ಇದು ತಪ್ಪು. ಒಂದೇ ಗಾತ್ರದಲ್ಲಿ ಇರಬೇಕು ಅಂತ ಏನೂ ಇಲ್ಲ. ಇನ್ನು 100, 90, 80, 70 ಈ ಸರಣಿಯ ಸಾಮಾನ್ಯ ವ್ಯತ್ಯಾಸ ಹೊಂದಿರುವ ವಿನ್ಯಾಸವನ್ನ ಹೊಂದಿದೆ. ಈ ಸರಣಿಯು ಸಾಮಾನ್ಯ ವ್ಯತ್ಯಾಸ ಹೊಂದಿರುವ ವಿನ್ಯಾಸವನ್ನ ಹೊಂದಿದೆ ಅಂತ ಇದೆ. ಸಾಮಾನ್ಯ ವ್ಯತ್ಯಾಸ ಹೊಂದಿದೆನಾ? ಹೌದು, ಸಾಮಾನ್ಯ ವ್ಯತ್ಯಾಸ ಹೊಂದಿದೆ. ಎಲ್ಲ ಡಿಫರೆನ್ಸ್ ಬರೀ 10 ಅಷ್ಟೇ ಬರುತ್ತೆ. ಒಂದು ವಿನ್ಯಾಸದಲ್ಲಿ ಅನುಕ್ರಮ ಪದಗಳ ವ್ಯತ್ಯಾಸವು ಯಾವಾಗ್ಲೂ ಒಂದೇ ಆಗಿರುತ್ತೆ ಅಂತ ಇದೆ. ನೋಡಿ, ಒಂದು ವಿನ್ಯಾಸದಲ್ಲಿ ಅನುಕ್ರಮ ಪದಗಳ ವ್ಯತ್ಯಾಸ ಯಾವಾಗ್ಲೂ ಒಂದೇ ಆಗಿರುತ್ತೆ ಅಂತ ಇದೆ. ಖಂಡಿತವಾಗ್ಲೂ ಅದು ಒಂದೇ ಆಗಿರೋದಿಲ್ಲ. ಯಾಕೆಂದ್ರೆ ಇವಾಗ ಬೆಸ ಸಂಖ್ಯೆ ತಗೊಂಡಾಗ ಬೇರೆ ಬೇರೆ ಬರುತ್ತೆ, ಹೌದಲ್ವಾ? ವೇರಿ ಆಗ್ತಾ ಇರುತ್ತೆ. ಸೊ ಒಂದೇ ವಿನ್ಯಾಸದಲ್ಲಿ ಅನುಕ್ರಮ ಪದಗಳ ವ್ಯತ್ಯಾಸ ಯಾವಾಗ್ಲೂ ಒಂದೇ ಆಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವಿನ್ಯಾಸವನ್ನ ಯಾವಾಗ್ಲೂ ನಿರ್ದಿಷ್ಟ ನಿಯಮದ ಮೂಲಕ ರಚಿಸಲಾಗುವುದು ಅಂತ ಇದೆ. ಖಂಡಿತವಾಗ್ಲೂ ಹೌದು, ಒಂದು ವಿನ್ಯಾಸವನ್ನ ಅದು ಪ್ರತಿಯೊಂದು ವಿನ್ಯಾಸ ಕೂಡ ಅದರದ್ದೇ ಆದ ನಿರ್ದಿಷ್ಟ ನಿಯಮದ ಮೂಲಕ ಅದನ್ನ ರಚಿಸಿರ್ತಾರೆ. ಓಕೆ, ಸೊ ಇಲ್ಲಿಯವರೆಗೂ 31 ಪ್ರಶ್ನೆಗಳನ್ನ ನಾವು ಈ ಕುರಿತಾಗಿ ನೋಡಿದ್ವಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇನ್ನು ಮಿಕ್ಕಿರುವಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.